ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಮೊದಲಿಗೆ ಇಂಡಿಯಾ ಫಸ್ಟ್ನ ಹೆಡ್ಲೈನ್ಸ್ನತ್ತ ಗಮನವನ್ನು ಹರಿಸೋಣ. ಲೋಕಸಭಾ ಚಕ್ರವ್ಯೂಹವನ್ನ ಭೇದಿಸೋಕೆ ರಾಜ್ಯಕ್ಕೆ ಎಲೆಕ್ಷನ್ ಚಾಣಕ್ಯನ ಆಗಮನವಾಗಿದೆ. ಸುತ್ತೂರು ಮಠದ ಜಾತ್ರೆಗೆ ಆಗಮಿಸಿ ಮತ ಯುದ್ಧಕ್ಕೆ ಕಹಳೆಯನ್ನ ಮೊಳಗಿಸಿದ್ದಾರೆ. ಹೀಗೆ ಬರಿಗೈನಲ್ಲಿ ಬಂದಂತಹ ಅಮಿತ್ ಶಾಗೆ ಅನುದಾನ ಕದನಕ್ಕೆ ಎಳೆದ ಸಿದ್ದು ಲೆಕ್ಕ ಕೇಳಿದ್ದಾರೆ. ಕೈಪಡೆ ಕೂಡ ಪ್ರತಿಭಟನೆಯ ಕಿಚ್ಚನ್ನ ಹೊತ್ತಿಸಿದೆ. ಮಂಡ್ಯ ಟಿಕೆಟ್ ಯಾರಿಗೆ? ಇದು ಸದ್ಯಕ್ಕೆ ಬಗೆಹರಿಯದ ಪ್ರಶ್ನೆ. ಅಮಿತ್ ಶಾ ಆಗಮನದ ನಡುವೆ ಮಂಡ್ಯ ಸದ್ದು ಮಾಡ್ತಾ ಇದೆ. ಡೆಲ್ಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆಸಿದಂತಹ ಸುಮಲತಾ ನಡೆ ದಳಪತಿಗೆ ಟೆನ್ಷನ್ ಹೆಚ್ಚಿಸಿದೆ. ತಕ್ಷಣ ಅಲರ್ಟ್ ಆದಂತಹ ಜೆಡಿಎಸ್ ನಿಖಿಲ್ರನ್ನ ಪ್ರಚಾರದ ಫೀಲ್ಡ್ಗಿಳಿಸಿದೆ. ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದೆ. ರಾಜ್ಯಪಾಲರು ರಾಜ್ಯದ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ. ಇನ್ನು ಸಿದ್ದು ಹುಂಡಿ 4 ಲಕ್ಷ ಕೋಟಿಗೆ ಹತ್ತಿರವಾಗ್ತಾ ಇದ್ದು, ರಾಜ್ಯದ ಪ್ರಗತಿ ಗ್ಯಾರಂಟಿ ಹೊರೆ ನಡುವೆ ಲೋಕ ಗೆಲ್ಲುವ ಸವಾಲಿನ ಬೆಟ್ಟವೇ ಕರ್ನಾಟಕದ ಕ್ಯಾಪ್ಟನ್ ಮುಂದಿದೆ. ಚಿನ್ನ, ನಗದು, ಬೆಲೆ ಬಾಳುವಂತಹ ವಸ್ತುಗಳಿಗೆ ಬೀಗ ಹಾಕಿ ಜೋಪಾನ ಮಾಡುವುದನ್ನ ನೋಡಿದ್ದೀವಿ. ಆದ್ರೆ ಯಾರಾದ್ರೂ ನೀರಿಗೆ ಬೀಗ ಹಾಕುವುದನ್ನ ನೋಡಿದೀರಾ? ಇರ್ಲಿ, ಬೆಂಗಳೂರಿನಲ್ಲಿ ಬೇಸಿಗೆಗೂ ಮೊದಲೇ ನೀರಿಗೆ ತತ್ವಾರ ಶುರುವಾಗಿದೆ. ನೀರುಗಳ್ಳರ ಕಾರಣಕ್ಕೆ ಸಿಂಟೆಕ್ಸ್ಗಳಿಗೆ ಲಾಕರ್ ಬಿದ್ದಿದೆ. ಅರುಣ್ ಯೋಗಿರಾಜ್ ಜಗಮೆಚ್ಚಿದ ಶಿಲ್ಪಿ, ಹೆಮ್ಮೆಯ ಕನ್ನಡಿಗ ಅರುಣ್ ಕೈಯಲ್ಲಿ ಅರಳಿದ ಬಾಲರಾಮ ಇವತ್ತು ಶತಕೋಟಿ ಹಿಂದೂಗಳಿಂದ ಆರಾಧನೆಗೊಳ್ತಿದ್ದಾನೆ. ಆಧುನಿಕ ಜಕಣಾಚಾರ್ಯನಿಗೆ ನ್ಯೂಸ್ ಫಸ್ಟ್ ಶಿಲ್ಪಿ ರತ್ನ ಪ್ರಶಸ್ತಿಯನ್ನ ಪ್ರದಾನಿಸಿ ಗೌರವಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.